ನೆಟ್ವರ್ಕೇ ಇಲ್ಲ. ಯಾಕಪ್ಪ ಏನಾಯ್ತು? ಮುಂದೆ ದಾರಿ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ ಸರ್. ರೋಡ್ ಮಧ್ಯೆ ಯಾರೋ ಕಲ್ ತಂದು ಹಾಕಿದ್ದಾರೆ. ಅಲ್ಲಿ ಯಾರೋ ಇದಾರೆ, ಕೇಳ್ಕೊಂಡ್ ಬರ್ತೀನಿ. ದಕ್ಷಿಣದ ಕಡೆಗೆ ಹಾರ್ತಾ ಇದೆ. ನಾನು ನನ್ನ ಕೋಣೆಗೆ ಹೋಗಿ ಲೈಟ್ ಆನ್ ಮಾಡಿ ಆಫ್ ಮಾಡಿದೆ ಅಂತಂದರೆ ನಾನು ಮಲಗಿದೆ ಅಂತ ಅರ್ಥ. ಓಕೆ, ಆರಾಮಾಗಿ ಮಲಗಿರೋರ್ನ ಡಿಸ್ಟರ್ಬ್ ಮಾಡೋದು ಬೇಡ.
ದಾರಿ ತಪ್ಪಿದ್ಯಾ? ಕೇರ್ಲೆಸ್ ಆಗಿರ್ಬೇಡಿ. ಎಲ್ಲಿ ಯಾಕೆ ಏನು ಅಂತ ತಿಳ್ಕೊಳ್ಳಿ ಬೇಗ. ಆರ್ಯ ಸರ್ ಇರೋ ಜಾಗದಲ್ಲಿ ಎಲ್ಲ ಸೇಫ್ ಆಗಿದೆ ಅಲ್ವಾ? ಓಕೆ. ಎಲ್ಲ ಕಂಟ್ರೋಲ್ಗೆ ಬರುವಾಗ ಈ ಹರ್ಷ ಸರ್ ಯಾಕೆ ಹೀಗೆ ಮಾಡಿದ್ರು? ಹೇಳಿದ ಮಾತನ್ನ ಕೇಳಲ್ಲ. ಅಂದ್ರೆ ಯಾರಿಗೂ ಅರ್ಥವಾಗ್ದಲೇ ಇರೋದನ್ನ ಹೇಳೋದಲ್ಲ, ಸರಳವಾಗಿರೋದನ್ನ ಸರಳವಾಗಿ ಅರ್ಥ ಮಾಡಿಸೋದು. ನಮ್ಮ ಸುತ್ತಮುತ್ತ ಇರೋದೆಲ್ಲ ಸರಳವಾದ್ದೇ, ನಾವೇ ಅದನ್ನ ಕಬ್ಬಿಣದ ಕಡ್ಲೆ ಮಾಡ್ತೀವಿ. ಈಗ ನಿನ್ನೆ ತಗೋ, ನಿನ್ನ ಗುರಿ ಇರೋದು ಅಲ್ಲಿ, ನೀನ್ ಅಲ್ಲೇ ಸುಳಿದಾಡ್ತಾ ಇದ್ರೆ ನಿನ್ನನ್ನು ಹೊಡೆಯೋದು ಯಾವ ಲೆಕ್ಕ? ಅಲ್ಲಿನ ಕೋಟೆ ಸಡಿಲ ಆಗತ್ತೆ. ಇರುವೆನ ಹೊಸಕಾಕದ ಎಷ್ಟು ಹೊತ್ತು? ಸ್ವಲ್ಪ ಹೊತ್ತು ಬಿಟ್ಬಿಡು, ಎಲ್ಲಾರ್ನು ನಂಬಿಸು. ಎಲ್ಲಾರ ಗಮನ ಆ ಕಡೆ ಇರ್ಬೇಕಾರೆ ನಾಳೆ ಹುಟ್ಟೋ ಸೂರ್ಯ ಆರ್ಯನ ಪಾಲಿಗಿಲ್ಲ. ಸದ್ಯಕ್ಕೆ ಹ್ಯಾಪಿ ಅಷ್ಟಮಿ. ಗುರುಗಳೇ, ನಿನಗೆ ಅಡ್ಬಿದೆ ಕಣಯ್ಯ ಚಿತ್ತರಂಜನ್. ನೀನಿಲ್ದೆ ನಮ್ ಗೇಮಲ್ಲಿ ರಂಜನೇನೇ ಇಲ್ದಂಗಾಗಿತ್ತು. ಈಗ ಬಂತು ನೋಡು ಆಟಕ್ಕೆ ಕಳೆ. ಎಲ್ಲ ಸದ್ದು ನಾಳೆ ಮಾಡೋಣ. ಶುಭರಾತ್ರಿ. ಯಾಕೋ ಈ ರಾತ್ರಿ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಅನಾಹುತ ಏನು ನಡೀತಾ ಇದ್ರೆ ಸಾಕು. ನನಗೆ ಯಾಕೆ ಹೀಗೆ ಅನಿಸ್ತಾ ಇದೆ? ಒಬ್ಳೆ ಮಲಗಿರೋದಕ್ಕ? ಆರ್ಯ ಸರ್ ಹತ್ರ ಒಂದೆರಡು ನಿಮಿಷ ಮಾತಾಡ್ಕೊಂಡು ಬರ್ಲಾ? ಆದ್ರೆ ನಾನು ಹೀಗೆಲ್ಲ ನೆಗೆಟಿವ್ ಆಗಿ ಯೋಚಿಸ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಅವ್ರು ಅಪ್ಸೆಟ್ ಆಗೋಗ್ತಾರೆ. ಸಾರಿ ಸರ್, ನನಗೆ ನಿದ್ದೆನೇ ಬರ್ತಾ ಇಲ್ಲ. ಅದಕ್ಕೆ ನಿಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಬಂದೆ. ಇಲ್ಲಿ ನಿಮಗಲ್ದೆ ನಾನು ಇನ್ನು ಯಾರಿಗೆ ಡಿಸ್ಟರ್ಬ್ ಮಾಡಲಿ ಹೇಳಿ? ಸರ್, ಸಖತ್ ನಿದ್ದೆನಾ ನಿಮಗೆ? ಚೆನ್ನಾಗಿ ನಿದ್ದೆ ಮಾಡಿ ಅಂತ ಯಾವಾಗಲೂ ಹೇಳ್ದವಳು ನಾನು. ಈಗ ನಾನೇ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಆದರೆ ಏನು ಮಾಡಲಿ, ನಂಗೆ ಒಬ್ಳಿಗೆ ಬೋರ್ ಹೊಡಿತಿದೆ. ನೀವೊಂದೆರಡು ಮಾತಾಡಿದ್ರೆ ನಿದ್ದೆ ಬರ್ಬೋದೇನೋ. ಸರ್
ಸರ್ ಇಲ್ಲೇ ಮಲಗಿದ್ರಲ್ಲ, ಎಲ್ಲೋದ್ರು? ಅದು ನನಗೂ ಹೇಳ್ದೆ. ಸರ್ 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 ನನಗ್ ನಿದ್ದೆ ಮಾಡೋದಕ್ಕೆ ಹೇಳಿ. ಎಲ್ಲಿ ಹೋದ್ರಿ ನೀವು? ನಿದ್ದೆ ಸರ್ ಏನಾದ್ರೂ ಸಂಜಯ್ ಪಾಟೀಲ್ ಆಗಿ ಬದಲಾಗಿರ್ಬೋದಾ? ನಾನು ತುಂಬಾನೇ ಬೇಜವಾಬ್ದಾರಿಯಾಗಿ ನಡ್ಕೋತಿದ್ದೀನಿ. ಬೆಂಗಳೂರು ಬಿಟ್ಟು ನಾವು ಬರಲೇಬಾರ್ದಿತ್ತು. ಎಂತ ದೊಡ್ಡ ತಪ್ಪು ಮಾಡಿದೆ ನಾನು. ಈಗ ಅವರನ್ನ ಎಲ್ಲಿ ಅಂತ ಹುಡುಕ್ಲಿ? ಒಂದ್ ವೇಳೆ ಅವ್ರು ಏನಾದ್ರೂ SP ಆಗಿ ಸಿಕ್ಕಿದ್ರೆ ದೇವ್ರೆ, ಏನಂತ ಹೇಳಿ ಅವ್ರಿಗೆ? ಸರ್ 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 ಶಾಸ್ತ್ರೀಯ ಸಂಗೀತ ಕೇಳುವಾಗ ಈ ಅಶಾಸ್ತ್ರೀಯ ಕರೆ ಮಾಡ್ತಾನಲ್ಲ ಈ ಜಲಂಧರ,
ಹಲೋ. ಗುರುಗಳೇ, ನಿಮ್ಮ ಹಬ್ಬಕ್ಕ ವರ್ಕೌಟ್ ಆಗ್ತಿದೆ. ನಿಮ್ ಮಂತ್ರ ಈ ಬಾರಿ ಫಲಿಸ್ಲೇಬೇಕು. ಫಲ್ಸೆ ಫಲಿಸುತ್ತೆ. ನೀವ್ ಹೇಳ್ದಂಗ್ ಸ್ವಲ್ಪ ಚುರುಕ್ ಮೂಡ್ಸಿದ ಕೂಡ್ಲೆ ಆ ಜೇಂಡೆ ಅವನ್ ಗೆಳೆಯನ್ ಮೈಸೂರಿಗೆ ಕಳಿಸ್ಬಿಟ್ಟಿದ್ದಾನೆ. ಮೈಸೂರು ಮಹಾರಾಜರ ಊರು. ಹಾಗಂತ ಅಲ್ಲಿಗೆ ಹೋದವ್ರು ಎಲ್ಲಾ ಮಹಾರಾಜರಲ್ಲ ಅಲ್ವಾ ಗುರುಗಳೇ? ಅದ್ರಲ್ಲೂ ಆರ್ಯವರ್ಧನ್ ಅಂತೂ ಅಲ್ವೇ ಅಲ್ಲ. ಅವನು ಮೋಸಗಾರ, ಕಪಟಿ ಅವನು. ಈ ಚಿತ್ತರಂಜನ್ ರಾಜರಿಗೆ ರಾಜ, ಕಪಟಿಗೆ ಕಪಟಿ, ದಾಸಂಗೆ ದಾಸಯ್ಯ ಕಣೋ ಜಲಂಧರ. ಹೇಳು. ಸರಿ, ವಿಷಯಕ್ಕೆ ಬರ್ತೀನಿ ಗುರುಗಳೇ. ನೀವ್ ಹೇಳ್ದಂಗೆ ಈಗ ಚಿಂಡೆ ಗಮನ ಮತ್ತೆ ನಾನು ಈ ಕಡೆ ಸೆಳಿತೀನಿ. ಎಂತ ಒಳ್ಳೆ ಐಡಿಯಾ ಫಲಿಸಿದ್ರೆ ಈ ಸಲ ನಾನ್ ನಿನಗೆ ಗುರು ದಕ್ಷಿಣೆ ಕೊಡ್ಲೇಬೇಕು ಅಲ್ವಾ? 21 ವರ್ಷ ಜೈಲಲ್ಲಿ ಕೊಟ್ಟ ಗುರು ಸೇವೆಗೆ ಯಾವಾಗ ಸಿಗತ್ತೆ ದಕ್ಷಿಣೆ? ಮೊದ್ಲು ನಾನ್ ಜೈಲಲ್ಲಿ ಕೊಟ್ಟ ಸಲಹೆಗೆ ಬಾಕಿ ಕೊಡು. ನಿನ್ನ ಕಾರ್ಯ ಸಾಧನೆ ಆದ್ಮೇಲೆ ಬಾ, ಇಬ್ರು ಕವಳ ಹಾಕ್ತಾ ಬಾಕಿ ವಿಷಯ ಮಾತಾಡೋಣ. ನಾನೀಗ ಹಾಸನಕ್ಕೆ ಹೋಗ್ಬೇಕಾಗಿದೆ. ಈ ಸಮಯದಲ್ಲಿ ಬಸ್ಗಳಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಸನಕ್ಕೆ ನಾನೇ ವ್ಯವಸ್ಥೆ ಮಾಡ್ತೀನಿ. ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಗುರು? ನೀನು ನಿನ್ನ ಬದ್ದಳಿಕೆಯಿಂದ ನನಗೆ ಒಂದೊಂದೇ ಐಡಿಯಾಸ್ ಕೊಡ್ತಾ ಹೋಗು, ಅಷ್ಟೇ ಸಾಕು. ಸದ್ಯಕ್ಕೆ ಯಾವ್ದೋ ಬಸ್ ಬರ್ತಾ ಇದೆ, ಮುಂದೆ ಸಿಗೋಣ. ನೀನೊಬ್ಬ ಅಲೆಮಾರಿ, ಮತ್ ಯಾವಾಗ ಸಿಗ್ತೀಯೋ, ಎಲ್ಲಿರ್ತೀಯೋ, ಎಲ್ಲಿ ಹೋಗ್ತೀಯೋ ಆ ಭಗವಂತ ಒಬ್ನಿಗೆ ಗೊತ್ತು. ಶೀಘ್ರದಲ್ಲೇ ಸಿಗೋಣ ಜಲಂಧರ್. ನೀನ್ ನನ್ನನ್ನು ವೈರಿ ಅನ್ಕೊಂಡಿರ್ಬೋದು, ಆದ್ರೆ ನನಗೆ ನೀನ್ ದೋಸ್ತೆ ಕಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕೆ ಹೇಳ್ದೆ ಹೇಳೋ? ಗೊತ್ತಾಗ್ಲಿಲ್ವಾ ಜೇಂಡೆ? ನನಗೋಸ್ಕರ ನೀನ್ ಫೀಲ್ ಕ್ಲಿಯರ್ ಮಾಡಿಸ್ತಿಯಲ್ಲಪ್ಪ, ಅದಕ್ಕೆ ಅರ್ಥ ಆಗ್ಲಿಲ್ವಾ? ರಾಜನಂದಿನಿ ವಿಲಾಸ ಈಗ ಪೂರ್ತಿ ಖಾಲಿ ಅಲ್ವಾ? ಐ ಮೀನ್ ಮನೇಲಿ ಗಂಡಸರು ಯಾರು ಇಲ್ಲ ತಾನೆ? ಜಲಂಧರ್, ಪುರುಷ ದಿಕ್ಕಿಲ್ಲದ ಮನೆಯಲ್ಲಿ ಒಬ್ಬ ತಾತಪ್ಪ ಇದ್ದಾನೆ. ಅವನು ಬಿಡೋ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈಗ ನಿನ್ನಿಂದ ಮನೆಯಲ್ಲಿರೋ ಹೆಂಗಸರು ರಿಸ್ಕ್ ಅಲ್ಲಿದಾರಲ್ಲ ಜೇಂಡೆ.